ಬಂಧುಗಳೇ ನಮಸ್ಕಾರ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಫೇರ್ಸ್, ಲವ್, ರಿಲೇಶನ್ಶಿಪ್, ಮದುವೆ, ಡಿವೋರ್ಸ್ ಇವೆಲ್ಲವೂ ಕೂಡ ಕಾಮನ್ ಎನ್ನುವ ಹಂತಕ್ಕೆ ಬಂದು ನಿಂತುಬಿಟ್ಟಿದ್ದಾವೆ. ಇವರೆಲ್ಲರನ್ನು ಕೂಡ ಫಾಲೋ ಮಾಡುವಂಥವರು ಕೋಟ್ಯಾಂತರ ಜನ ಇರ್ತಾರೆ. ಸಮಾಜಕ್ಕೊಂದು ಅದ್ಭುತವಾದಂತಹ ಸಂದೇಶವನ್ನ ಸಾರುವಂತಹ ಜವಾಬ್ದಾರಿ ಇವರೆಲ್ಲರ ಮೇಲೂ ಕೂಡ ಇರುತ್ತೆ. ಆದರೆ ಬಹುತೇಕ ನಟ ನಟಿಯರ ಕಲಾವಿದರ ಬದುಕು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುತ್ತೆ. ವೈಯಕ್ತಿಕ ಬದುಕನ್ನ ಹಾಳು ಮಾಡಿಕೊಂಡು ಇವರೆಲ್ಲರೂ ಕೂಡ ನರಳಾಡ್ತಿರ್ತಾರೆ. ಮತ್ತೊಂದು ಕಡೆಯಿಂದ ಅಭಿಮಾನಿಗಳಿಗೆ ಅದು ಯಾವ ಸಂದೇಶವನ್ನ ಸಾರ್ತಾರೋ ಗೊತ್ತಿಲ್ಲ. ಒಬ್ಬೊಬ್ಬ ನಟನಿಗೆ 5-6 ಅಫೇರ್ಸ್, 5-6 ರಿಲೇಶನ್ಶಿಪ್, 5-6 ಬ್ರೇಕಪ್, ಮದುವೆ, ಡಿವೋರ್ಸ್. ಹಾಗೆ ನಟಿಯರಿಗೂ ಕೂಡ ಇದೇ ರೀತಿ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ ಇಡೀ ಭಾರತೀಯ ಸಿನಿಮಾ ರಂಗದಲ್ಲೇ ಸದ್ದು ಮಾಡಿದಂತಹ ಲವ್, ರಿಲೇಶನ್ಶಿಪ್, ಬ್ರೇಕಪ್ ಆನಂತರವೂ ಕೂಡ ಒಂದಷ್ಟು ವಿವಾದ ಅಂದರೆ ಅದು ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈಗೆ ಸಂಬಂಧಪಟ್ಟ ಹಾಗೆ. ಐಶ್ವರ್ಯ ರೈ ಅಂದಾಗ ನಮ್ಮ ಕನ್ನಡಿಗರಿಗೆ ಒಂದು ರೀತಿ ವಿಶೇಷವಾದಂಥ ಪ್ರೀತಿ. ಕಾರಣ ಐಶ್ವರ್ಯ ರೈ ಮೂಲತಃ ಕರ್ನಾಟಕದವರು, ಮಂಗಳೂರು ಭಾಗದವರು. ಈಗಲೂ ಕೂಡ ತುಳು ಭಾಷೆಯನ್ನು ಮಾತನಾಡ್ತಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಪ್ರಾದೇಶಿಕ ಭಾಷೆಯನ್ನು ಮಾತನಾಡ್ತಾರೆ ಅಂತ ಅವ್ರ ಮೇಲೆ ಒಂದು ವಿಶೇಷವಾದಂಥ ಗೌರವ. ಇನ್ನು ಸಲ್ಮಾನ್ ಖಾನ್ ಇಡೀ ಭಾರತೀಯ ಸಿನಿಮಾ ರಂಗಕ್ಕೆ ರೀಚ್ ಆಗಿರುವಂಥ ನಟ. ಈ ಕಾರಣಕ್ಕಾಗಿ ಕನ್ನಡಿಗರಿಗೂ ಕೂಡ ಇದು ಸ್ವಲ್ಪ ಹತ್ತಿರ ಇರುವಂಥ ಕಾರಣಕ್ಕಾಗಿ ಈ ಸ್ಟೋರಿಯನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದು ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ಲವ್ ಸ್ಟೋರಿ, ಬ್ರೇಕಪ್ ಆನಂತರ ಒಂದಷ್ಟು ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ. ಇವರ ಲವ್ ಸ್ಟೋರಿಯಷ್ಟು ರೋಚಕ ಯಾವುದೇ ಸಿನಿಮಾಗಳೂ ಇಲ್ಲ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದರೆ ಏನಾಯಿತು ಇವರಿಬ್ಬರ ನಡುವೆ? ಯಾವ ಕಾರಣಕ್ಕಾಗಿ ಬ್ರೇಕಪ್ ಆಯಿತು? ಇದಕ್ಕೆ ಯಾರು ಕಾರಣ? ಆನಂತರ ಆದಂಥ ಕಾಂಟ್ರವರ್ಸಿಗಳೇನು? ಅದೆಲ್ಲವನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುನ್ನ ಐಶ್ವರ್ಯ ರೈಗೆ ಸಂಬಂಧಪಟ್ಟ ಒಂದೆರಡು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಐಶ್ವರ್ಯ ರೈ ಮೂಲತಃ ನಾನು ಈಗಾಗಲೇ ಹೇಳ್ತಿದ್ದ ಹಾಗೆ ಕರ್ನಾಟಕದ ಮಂಗಳೂರಿನವರು. ಬಂಟ್ ಫ್ಯಾಮಿಲಿಯಲ್ಲಿ ಅವರು ಜನಿಸ್ತಾರೆ. ಆರಂಭದ ದಿನಗಳಲ್ಲಿ ಅವರ ಇಡೀ ಕುಟುಂಬ ಮಂಗಳೂರಿನಲ್ಲೇ ಇರುತ್ತೆ. ಆನಂತರ ಅವರ ತಂದೆ ಬಿಸ್ನೆಸ್ ಉದ್ದೇಶದಿಂದ ಮುಂಬೈಗೆ ಶಿಫ್ಟ್ ಆದಾಗ, ಆ ಭಾಗದಲ್ಲಿ ತುಂಬ ಜನ ಮುಂಬೈಗೆ ಶಿಫ್ಟ್ ಆಗ್ತಾರೆ. ಅದೇ ರೀತಿಯಾಗಿ ಇವರು ಕೂಡ ಶಿಫ್ಟ್ ಆದಾಗ ಐಶ್ವರ್ಯ ರೈ ಕೂಡ ಕುಟುಂಬದ ಜೊತೆಗೆ ಅಲ್ಲಿಗೆ ತೆರಳಬೇಕಾಗತ್ತೆ. ಆನಂತರ ಅವರು ಆಲ್ಮೋಸ್ಟ್ ತಮ್ಮ ಎಜುಕೇಷನ್ ಎಲ್ಲವನ್ನು ಕೂಡ ಮುಂಬೈನಲ್ಲೇ ಮಾಡ್ತಾರೆ. ಆನಂತರ ಅವರು ಡ್ಯಾನ್ಸನ್ನು ಕಲಿತಾರೆ. ಅದರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಇರುತ್ತೆ. ಆನಂತರ ಅವರು ಮಾಡ್ಲಿಂಗ್ಗೆ ಎಂಟ್ರಿ ಕೊಡ್ತಾರೆ. ನೋಡೋದಕ್ಕೆ ಬಹಳ ಚೆನ್ನಾಗಿದ್ದಂಥ ಕಾರಣಕ್ಕಾಗಿ ಆರಾಮಾಗಿ ಅವರು ಮಾಡ್ಲಿಂಗ್ ಎಂಟ್ರಿ ಕೊಡ್ತಾರೆ. ಹಾಗೆ ಅವರ ಕುಟುಂಬ ಕೂಡ ವೆಲ್ ಸೆಟಲ್ಡ್. ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ಸಮಸ್ಯೆ ಇರೋದಿಲ್ಲ, ಬಡತನ ಅಂತದ್ದು ಯಾವುದು ಕೂಡ ಇರೋದಿಲ್ಲ. ಹೀಗಾಗಿ ಬಹಳ ಸುಲಭವಾಗಿ ಮಾಡ್ಲಿಂಗ್ಗೆ ಎಂಟ್ರಿ ಕೊಡ್ತಾರೆ. ಆನಂತರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಇದೆಲ್ಲವನ್ನು ಕೂಡ ಗೆದ್ದುಕೊಳ್ತಾರೆ. ಎಲ್ಲಿವರೆಗಂದ್ರೆ ಸುಂದರಿ ಅಂದ್ರೆ ಐಶ್ವರ್ಯ ರೈ ಅಂದ್ರೆ ಸುಂದರಿ ಎನ್ನುವಂಥ ಹಂತಕ್ಕೆ ಬರುತ್ತೆ. ನಾವು ಯಾರಿಗಾದ್ರೂ ಬಹಳ ಸುಂದರವಾಗಿದ್ಯಾ ಅಂತ ಕೇಳೋ ಸಂದರ್ಭದಲ್ಲಿ ನೀನೇನು ಐಶ್ವರ್ಯಯ್ಯ ಅಂತ ಕೇಳು ಹಂತಕ್ಕೆ ಐಶ್ವರ್ಯ ರೈ ಆ ಸಂದರ್ಭದಲ್ಲಿ ಬೆಳೆದು ಬಿಡ್ತಾರೆ. ಯಾವಾಗ ಇದೆಲ್ಲವನ್ನು ಕೂಡ ಗೆದ್ದುಕೊಳ್ತಾರೆ, ಅವರಿಗೆ ಸಿನಿಮಾ ಆಫರ್ಗಳು ಕೂಡ ಬರೋದಕ್ಕೆ ಶುರುವಾಗುತ್ತೆ. ಪ್ರಥಮ ಸಿನಿಮಾ ಅವರು ಸೌತ್ನಲ್ಲೇ ಮಾಡಿದ್ದು, ಗಮನಿಸಬೇಕಾಗಿರೋ ವಿಚಾರ. ಈ ತಮಿಳ್ ಸಿನಿಮಾ ಮಾಡ್ತಾರೆ, ಇರುವರನ್ ಅಂತ ಹೇಳಿ 1997ರಲ್ಲಿ ಮಾಡಿದಂತಹ ಸಿನಿಮಾ ಅದು. ಅದಾದ ನಂತರ ಅವರು ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ, ಅವ್ರ ಪ್ಯಾರ್ ಹೋ ಗಯಾ ಎನ್ನುವಂಥ ಸಿನಿಮಾ ಮೂಲಕ. ಆನಂತರ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಂತಿರುಗಿ ನೋಡಿದ್ದಿಲ್ಲ. ಸಾಲು ಸಿನಿಮಾಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತೊಮ್ಮೆ ಅವರು ಸೌತ್ಗೆ ರಜನಿಕಾಂತ್ ಜೊತೆಗೆ ತಮಿಳು ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾರೆ. ಮಧ್ಯೆ ಒಂದಷ್ಟು ಸೌತ್ ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಐಶ್ವರ್ಯ ರೈ ಸಿನಿಮಾ ಬದುಕಿನಲ್ಲಿ ಬಹಳ ಏಳುಬೇಳೆಯನ್ನ ಆಗಿಲ್ಲ, ಉತ್ತಮವಾದಂಥ ಸಾಧನೆಯನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡಿದ್ದಾರೆ. ಆದರೆ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು ಅವರ ಈ ಲವ್ ಸ್ಟೋರಿಯ ಮೂಲಕ. ಸಲ್ಮಾನ್ ಖಾನ್ ಅವರ ಬದುಕಿಗೆ ಬರೋಕ್ಕೂ ಮುನ್ನ ಒಂದಷ್ಟು ಜನ ಅವರ ಬದುಕಿನಲ್ಲಿ ಬಂದು ಹೋಗ್ಬಿಟ್ಟಿದ್ರು. ಆಗ ತಾನೇ ಐಶ್ವರ್ಯ ರೈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಂಥ ನಟಿ. ಒಂದು 4 ಸಿನಿಮಾವನ್ನು ಮಾಡಿದ್ರು. ಇದೇ ಸಂದರ್ಭದಲ್ಲಿ ಅವರಿಗೆ ಸಲ್ಮಾನ್ ಖಾನ್ ಜೊತೆಗೆ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ. ಸಲ್ಮಾನ್ ಖಾನ್ ಆಗಾಗಲೇ ಒಂದು ಹಂತಕ್ಕೆ ಸೂಪರ್ ಸ್ಟಾರ್ ಅಂತ ಗುರುತಿಸ್ಕೊಂಡಾಗಿತ್ತು. ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದ ಹಮ್ ದಿಲ್ ದೇ ಚುಕೆ ಸನಂ ಎನ್ನುವಂಥ ಸಿನಿಮಾ. ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾಗಳು ಹೇಗಿರುತ್ತೆ ಅಂದರೆ ಅದರಲ್ಲಿ ನಟನೆ ಮಾಡಿದಂಥ ನಟ ನಟಿಯರು ನಿಜವಾದ ಬದುಕಿನಲ್ಲೂ ಹಾಗೆ ಇದ್ದಾರೇನೋ ಅನ್ನೋಷ್ಟರ ಮಟ್ಟಿಗೆ ಅವ್ರ ಸಿನಿಮಾದಲ್ಲಿ ಅವರಿಬ್ಬರ ಬಾಂಡಿಂಗ್ ಅನ್ನು ತೋರಿಸ್ತಾರೆ. ಬಹುತೇಕ ಸಿನಿಮಾಗಳು ಅದೇ ರೀತಿಯಾಗಿ ಹೀರೋ ಹೀರೋಯಿನ್ ನಡುವೆ ಬಾಂಡಿಂಗ್ ಅನ್ನು ತೋರಿಸ್ತಾರೆ. ಆ ಸಿನಿಮಾದಲ್ಲೂ ಕೂಡ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ನಡುವೆ ಅಷ್ಟೇ ಚೆನ್ನಾಗೊಂದು ಬಾಂಡಿಂಗ್ ಬೆಳೆಯುವ ರೀತಿಯಲ್ಲಿ ಆಗುತ್ತೆ. ಶೂಟಿಂಗ್ ಸೆಟ್ನಲ್ಲಿ ಅವರಿಬ್ಬರ ನಡುವೆ ಸ್ನೇಹ, ಆತ್ಮೀಯತೆ ಎಲ್ಲವೂ ಕೂಡ ಶುರುವಾಗುತ್ತೆ. ಅದು ಪ್ರೀತಿಯ ಹಂತದವರೆಗೂ ಕೂಡ ಬರುತ್ತೆ. ಆನಂತರವೂ ಕೂಡ ಅವರಿಬ್ಬರು ಒಟ್ಟಿಗೆ ಹಮ್ ತುಮಾರೆ ಹೈ ಸನಂ ಎನ್ನುವಂಥ ಸಿನಿಮಾದಲ್ಲೂ ಕೂಡ ಒಟ್ಟಿಗೆ ನಟಿಸಿದ್ದಾರೆ. ಆನಂತರ ಅವರಿಬ್ಬರು ಕೂಡ ಒಟ್ಟಿಗೆ ನಟಿಸುವಂಥ ಅವಕಾಶಗಳು ಬರಲಿಲ್ಲ ಅನ್ನೋಕ್ಕಿಂತ ಅವರೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಬಿಡಿ, ಅದನ್ನು ನಾನು ಮುಂದೆ ಹೇಳ್ತೀನಿ. ಈ ರೀತಿಯಾಗಿ ನಟನೆ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಪ್ರೀತಿ ಚಿಗುರುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಅವರಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಆದಂಥ ಬಾಂಡಿಂಗ್ ಬೆಳೆಯೋದಕ್ಕೆ ಶುರುವಾಗುತ್ತೆ. ಒಂದು ವಿಶೇಷವಾದಂಥ ಪ್ರೀತಿ ಅಂತೀವಲ್ಲ ಅಥವಾ ಡೀಪ್ ಲವ್ ಅಂತೀವಲ್ಲ, ಅಷ್ಟರ ಮಟ್ಟಿಗೆ ಪರಸ್ಪರ ಒಬ್ಬರನ್ನೊಬ್ಬರು ಹಚ್ಕೊಂಡಿರ್ತಾರೆ.
ಆಗ ತಾನೇ ಐಶ್ವರ್ಯ ಬೆಳೀತಿದ್ದಂಥ ಕಾರಣಕ್ಕಾಗಿ ಸಲ್ಮಾನ್ ಖಾನ್ ಮೇಲೆ ಅವರು ವಿಪರೀತವಾಗಿ ಡಿಪೆಂಡ್ ಆಗಿರ್ತಾರೆ. ಜೊತೆಗೆ ಖಾನ್ ಫ್ಯಾಮಿಲಿಗೂ ಕೂಡ ಅವರು ಹತ್ರ ಆಗ್ತಾರೆ. ಸಲ್ಮಾನ್ ಖಾನ್ ಮನೆಗೆ ಬರ್ತಿರ್ತಾರೆ. ಅವರ ತಂಗಿಯಂದ್ರಿಗೂ ಕೂಡ ಅರ್ಪಿತಾ ಖಾನ್ಗಾಗಿರ್ಬೋದು, ಹಾಗೆ ಇನ್ನೊಬ್ಬ ತಂಗಿ ಅವ್ರಿಗೆ ಕೂಡ ಬಹಳ ಕ್ಲೋಸ್ ಆಗ್ತಾರೆ. ಅವರ ಅಪ್ಪ ಅಮ್ಮ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಬಿಡ್ತಾರೆ ಐಶ್ವರ್ಯ. ಇವ್ರ ಮನೇಲಿ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಐಶ್ವರ್ಯ ಅಟೆಂಡ್ ಆಗ್ತಿರ್ತಾರೆ. ಇಬ್ರು ಕೂಡ ಕೈ ಹಿಡಿದು ಸುತ್ತಾಡ್ತಿರ್ತಾರೆ. ಒಂದು ರೀತಿಯಲ್ಲಿ ಅಫಿಷಿಯಲ್ಲೇ ಆಗ್ಬಿಟ್ಟಿರ್ತಾರೆ ಇವರಿಬ್ರು ರಿಲೇಶನ್ಶಿಪ್ ನಲ್ಲಿದ್ದಾರೆ, ಇವರಿಬ್ರು ಲವ್ ನಲ್ಲಿದ್ದಾರೆ ಅಂತ ಹೇಳಿ ಆಲ್ಮೋಸ್ಟ್ ಇಡೀ ಭಾರತೀಯ ಸಿನಿಮಾ ರಂಗಕ್ಕೆ ಈ ವಿಚಾರ ಗೊತ್ತಿರುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. ಇಬ್ರು ಆರಾಮಾಗಿ ಒಟ್ಟಿಗೆ ಓಡಾಡ್ಕೊಂಡಿರ್ತಾರೆ. ಒಂದು ಕಡೆಯಿಂದ ಐಶ್ವರ್ಯ ಕೂಡ ಸಿನಿಮಾಗಳನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ, ಮತ್ತೊಂದು ಕಡೆಯಿಂದ ಸಲ್ಮಾನ್ ಖಾನ್ ಕೂಡ ಸಿನಿಮಾಗಳನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಮದುವೆ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಐಶ್ವರ್ಯ ರೈ ಮನೆಯಲ್ಲಿ ತೀವ್ರವಾದಂಥ ವಿರೋಧ ವ್ಯಕ್ತವಾಗುತ್ತೆ. ಐಶ್ವರ್ಯ ಅಪ್ಪ ಅಮ್ಮ ಎಲ್ಲರೂ ಕೂಡ ಬುದ್ಧಿವಾದ ಹೇಳ್ತಾರೆ, ನೀನು ಈಗ ತಾನೇ ಬೆಳೀತಾ ಇದೆಯಾ, ನಿನ್ನ ಕರಿಯರ್ ಸಂಪೂರ್ಣವಾಗಿ ಸ್ಪಾಯ್ಲ್ ಆಗಿಬಿಡುತ್ತೆ ಅಂತ. ಜೊತೆಗೆ ಸಲ್ಮಾನ್ ಖಾನ್ ಹೆಸರು ಅಷ್ಟೊತ್ತಿಗಾಗಲೇ ಹಾಳಾಗಿ ಹೋಗ್ಬಿಟ್ಟಿತ್ತು. ಕಾರಣ ಆಲ್ರೆಡಿ ಇಬ್ಬರು ಹುಡುಗಿಯರ ಜೊತೆಗೆ ಅವರ ಹೆಸರು ಕೇಳಿ ಬಂದಿತ್ತು. ಸಂಗೀತ ಬಿಜುಲಾನಿ ಎನ್ನುವಂಥ ನಟಿ, ಆಮೇಲೆ ಸೋಮಿ ಅಲಿ ಎನ್ನುವಂತಹ ನಟಿ ಜೊತೆಗೂ ಕೂಡ. ಸೋಮಿ ಅಲಿ ಹಾಗೆ ಸಲ್ಮಾನ್ ಖಾನ್ ಬ್ರೇಕಪ್ ಆಗೋದಕ್ಕೆ ಐಶ್ವರ್ಯ ಕಾರಣ ಎನ್ನುವಂಥ ಮಾತುಗಳು ಕೂಡ ಇದೆ ಬಿಡಿ. ಈ ಕಾರಣಕ್ಕಾಗಿ ಐಶ್ವರ್ಯ ಮನೆಯಲ್ಲಿ ಹೆದರಿ ಬಿಡ್ತಾರೆ, ಬೇಡ ಅಂತ ಹೇಳಿ. ಸಲ್ಮಾನ್ ಖಾನ್ ಆಗಲೇ ಹೆಸರನ್ನು ಹಾಳು ಮಾಡ್ಕೊಂಡು ಬಿಟ್ಟಿರ್ತಾರೆ. ರೂಡ್ ನೇಚರು, ಆ ರೀತಿಯಾಗಿ ಬೇರೆ ಬೇರೆ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಜೊತೆಗೆ ಈ ಧರ್ಮ ಜಾತಿ ಅಂಥವೆಲ್ಲವೂ ಕೂಡ ಬರುತ್ತಲ್ಲ. ಹೀಗಾಗಿ ಐಶ್ವರ್ಯ ಮನೆಯಲ್ಲಿ ತೀವ್ರವಾದಂಥ ವಿರೋಧ ವ್ಯಕ್ತವಾಗುತ್ತೆ. ಯಾವ ಕಾರಣಕ್ಕೂ ಈ ಮದುವೆಗೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ. ಆದರೆ ಸಲ್ಮಾನ್ ಖಾನ್ ದಿನೇ ದಿನೇ ಒತ್ತಡವನ್ನು ಜಾಸ್ತಿ ಮಾಡಿಬಿಡ್ತಾರೆ ಐಶ್ವರ್ಯ ಮೇಲೆ. ಇಲ್ಲ, ನಾವಿಬ್ರು ಮದುವೆ ಆಗಲೇಬೇಕು ಎನ್ನುವಂತಹ ಹಠವನ್ನು ಸಲ್ಮಾನ್ ಖಾನ್ ಹಿಡಿದು ಕುಳಿತುಕೊಳ್ಬಿಡ್ತಾರೆ. ಆದರೆ ಐಶ್ವರ್ಯ ಇದಕ್ಕೆ ಒಪ್ಪೋದಿಲ್ಲ. ಇಲ್ಲ, ನಮ್ಮ ಮನೇಲಿ ಒಪ್ತಾ ಇಲ್ಲ ಅಂತ ಹೇಳಿ. ಮತ್ತೊಂದು ಕಡೆಯಿಂದ ಐಶ್ವರ್ಯಗೆ ಡೀಪ್ ಆದಂಥ ಲವ್ ಏನೋ ಇತ್ತು, ಆದರೆ ಮನೇಲಿ ಒಪ್ತಾ ಇದ್ದ ಕಾರಣಕ್ಕಾಗಿ ಅವರ ವಿರೋಧವನ್ನು ಕಟ್ಕೊಂಡು ಮದುವೆ ಆಗೋದಕ್ಕೆ ಅವ್ರು ರೆಡಿ ಇರಲಿಲ್ಲ. ಮತ್ತೊಂದು ಕಡೆಯಿಂದ ತಮ್ಮ ಸಿನಿಮಾ ಬದುಕನ್ನ ಬಲಿ ಕೊಡೋದಕ್ಕೂ ಕೂಡ ಐಶ್ವರ್ಯ ರೆಡಿ ಇರೋದಿಲ್ಲ. ಆದರೆ ಐಶ್ವರ್ಯನ ಬಿಟ್ಕೊಡೋದಕ್ಕೆ ಸಲ್ಮಾನ್ ಖಾನ್ ಮಾತ್ರ ರೆಡಿ ಇರಲೇ ಇಲ್ಲ. ಇದೇ ಸಂದರ್ಭದಲ್ಲಿ ಏನಾಗುತ್ತೆ, ಐಶ್ವರ್ಯ ರೈಗೆ ವಿವೇಕ್ ಒಬೆರಾಯ್ ಪರಿಚಯ ಕೂಡ ಆಗುತ್ತೆ. ವಿವೇಕ್ ಒಬೆರಾಯ್ ಆ ಸಂದರ್ಭದಲ್ಲಿ ಯಾವುದೂ ಸಿನಿಮಾವನ್ನು ಕೂಡ ಮಾಡಿರಲಿಲ್ಲ, ಬಟ್ ಜಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಷ್ಟೇ. ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಸ್ಟ್ರಾಂಗ್ ಆಗಿರುವಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಈ ಕಾರಣಕ್ಕಾಗಿ ವಿವೇಕ್ ಒಬೆರಾಯ್ ಐಶ್ವರ್ಯಗೆ ಪರಿಚಯ ಆಗುತ್ತೆ. ಅವರಿಬ್ಬರ ನಡುವೆ ಒಂದು ಸ್ನೇಹ ಇರುತ್ತೆ, ಐಶ್ವರ್ಯ ಮತ್ತು ವಿವೇಕ್ ಒಬೆರಾಯ್ ನಡುವೆ. ಇದನ್ನ ಸಲ್ಮಾನ್ ಖಾನ್ ಕೂಡ ಆ ಸಂದರ್ಭದಲ್ಲಿ ತಪ್ಪಾಗಿ ತಿಳ್ಕೊಬಿಡ್ತಾರೆ, ಅವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಮಾನ್ ಖಾನ್ ಮತ್ತೆ ಐಶ್ವರ್ಯ ನಡುವೆ ಗಲಾಟೆಗಳೆಲ್ಲವೂ ಕೂಡ ಶುರುವಾಗುತ್ತೆ. ಪರಿಚಯ ಆಗಿದ್ದು 1999ರಲ್ಲಿ, ಬಟ್ 2001ನೇ ಇಸ್ವಿಯ ಸಂದರ್ಭಕ್ಕಾಗಲೇ ಅವರಿಬ್ಬರ ಸಂಬಂಧ ಹಳಸಿ ಹೋಗೋದಿಕ್ಕೆ ಶುರುವಾಗುತ್ತೆ. ಇಬ್ಬರ ನಡುವೆ ಗಲಾಟೆ ಎಲ್ಲವೂ ಕೂಡ ಶುರುವಾಗುತ್ತೆ. ಪದೇ ಪದೇ ಐಶ್ವರ್ಯ ಅವರನ್ನ ಅನುಮಾನಿಸೋದಕ್ಕೆ ಶುರು ಮಾಡ್ಕೊಳ್ತಾರಂತೆ. ವಿವೇಕ್ ಒಬೆರಾಯಿಂದ ಹಿಡಿದು, ಅಭಿಷೇಕ್ ಬಚ್ಚನ್ ಇಂದ ಹಿಡಿದು, ಶಾರುಖ್ ಖಾನ್ ಇಂದ ಹಿಡಿದು ಪ್ರತಿ ನಟರ ಜೊತೆಗೂ ಕೂಡ ಸಂಬಂಧವನ್ನು ಕಲ್ಪಿಸೋದಕ್ಕೆ ಸಲ್ಮಾನ್ ಖಾನ್ ಶುರು ಮಾಡ್ಕೊಳ್ತಾರಂತೆ. ಇದು ಐಶ್ವರ್ಯ ಈಗ ದಿನೇ ದಿನೇ ಹಿಂಸೆ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸಿಕ್ಕಾಪಟ್ಟೆ ರೂಡ್ ಆದಂಥ ಬಿಹೇವ್ ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾರಂತೆ. ಕುಡಿದು ಬಂದು ಹೊಡಿತಾ ಇದ್ರಂತೆ. ಸಲ್ಮಾನ್ ಖಾನ್ ಮದ್ಯ ಸೇವನೆಯನ್ನ ಮಾಡ್ಕೊಂಡು ಬಂದು ಐಶ್ವರ್ಯಗೆ ಫಿಸಿಕಲಿ ಅಸಾಲ್ಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ರಂತೆ, ದೈಹಿಕವಾಗಿ ಹಲ್ಲೆ ಮಾಡ್ತಾ ಇದ್ರಂತೆ. ಐಶ್ವರ್ಯ ಇದೆಲ್ಲವನ್ನು ಕೂಡ ಸಹಿಸ್ಕೊಂಡು ಹೋಗ್ತಾರಂತೆ ತುಂಬಾ ದಿನಗಳವರೆಗೆ. ಯಾವಾಗ ಐಶ್ವರ್ಯ ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೋ, ಜೊತೆಗೆ ವಿವೇಕ್ ಒಬೆರಾಯ್ ಜೊತೆಗೆ ಸ್ವಲ್ಪ ಆತ್ಮೀಯತೆ ಬೆಳೆಯುತ್ತೋ, ಇದನ್ನ ಸಲ್ಮಾನ್ ಖಾನ್ಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾರಣಕ್ಕಾಗಿ ಅವರು ಕುಡಿದು ಬಂದು ಐಶ್ವರ್ಯ ಹೊಡಿತಾ ಇದ್ರಂತೆ. ಆನಂತರ ಐಶ್ವರ್ಯ ಇದೆಲ್ಲವನ್ನು ಕೂಡ ತಮ್ಮ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಿದ್ದ ಹಾಗೆ ಐಶ್ವರ್ಯ ಇನ್ನು ಮುಂದೆ ಆಗೋದಿಲ್ಲ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಳ್ಳುವಂತ ನಿರ್ಧಾರಕ್ಕೆ ಬರ್ತಾರೆ. ಇದೇ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ದಿನ ಸಲ್ಮಾನ್ ಖಾನ್ ರಾತ್ರೋರಾತ್ರಿ ಐಶ್ವರ್ಯ ಇದ್ದಂಥ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಬಂದಾಗ ಐಶ್ವರ್ಯ ಬಾಗಿಲನ್ನು ತೆಗೆಯೋದಿಲ್ಲ. ಆಗ ಜೋರಾಗಿ ಕೂಗಾಡ್ತಾ ಸಲ್ಮಾನ್ ಖಾನ್ ರಾತ್ರಿ ಪೂರ್ತಿ ಅವರ ಅಪಾರ್ಟ್ಮೆಂಟ್ ಬಾಗಿಲನ್ನು ತಟ್ತಾನೆ ಇರ್ತಾರಂತೆ. ರಾತ್ರಿವರೆಗೆ ಅಂದ್ರೆ ಹೆಚ್ಚು ಕಡಿಮೆ ಬೆಳಗ್ಗೆ ಮುಂಚೆ 6 ಗಂಟೆವರೆಗೂ ಕೂಡ ಅಪಾರ್ಟ್ಮೆಂಟ್ ಬಾಗಿಲನ್ನು ತಟ್ತಾನೇ ಇರ್ತಾರೆ ನಿರಂತರವಾಗಿ. ಅವ್ರ ಕೈಯಲ್ಲಿ ರಕ್ತ ಸೋರುವವರೆಗೂ ಕೂಡ ಅವರು ಇದು ಮಾಡ್ಕೊಳ್ತಾರಂತೆ. ಜೊತೆಗೆ ಐಶ್ವರ್ಯಗೆ ಅವರು ಹೆದರಿಸ್ತಾರಂತೆ, ನೀನು ಬಾಗಿಲನ್ನು ತೆಗಿಲಿಲ್ಲ ಅಂದ್ರೆ ನಾನು ಇಲ್ಲಿಂದನೇ ಹಾರಿ ಸೂಸೈಡ್ ಮಾಡ್ಕೊಬಿಡ್ತೀನಿ ಅಂತ ಹೇಳಿ. ಜೊತೆಗೆ ಹಿಂದೆ ಅದಕ್ಕೂ ಮುಂಚೆನೂ ಕೂಡ ಕಾಲ್ ಮಾಡೆಲ್ಲ ಹೆದರಿಸ್ತಾ ಇದ್ರಂತೆ, ನೀನು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ನಾನು ಕೈ ಕುಯ್ಕೊಳ್ತೀನಿ ಹಾಗೆ ಹೀಗೆ ಅಂತ. ಅಷ್ಟರ ಮಟ್ಟಿಗೆ ಸಲ್ಮಾನ್ ಖಾನ್ ಹಠ ಮಾಡಿರ್ತಾರೆ, ಐಶ್ವರ್ಯ ನನಗೆ ಬೇಕೇ ಬೇಕು ಅಂತ ಹೇಳಿ ವಿಪರೀತವಂತ ಹಠ ಮಾಡ್ತಿರ್ತಾರೆ. ಅವತ್ತು ಈ ರೀತಿಯಾಗಿ ಬಾಗಿಲು ತಟ್ತಾ ಇದ್ದಾಗ ಅಂತಿಮವಾಗಿ ಐಶ್ವರ್ಯ ತಮ್ಮ ಅಪಾರ್ಟ್ಮೆಂಟ್ನ ಬಾಗಿಲನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡ್ತಾ ಇದ್ದ ಹಾಗೆ ಅವರಿಬ್ಬರ ನಡುವೆ ಜೋರಾದಂಥ ಗಲಾಟೆ ಆಗತ್ತೆ. ಈ ಗಲಾಟೆ ಇಡೀ ಬಾಲಿವುಡ್ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡುತ್ತೆ.
ಅವತ್ತು ಸಲ್ಮಾನ್ ಖಾನ್ ಐಶ್ವರ್ಯ ಮೇಲೆ ಹಲ್ಲೆಯನ್ನು ಮಾಡ್ತಾರಂತೆ. ಈ ಕಾರಣಕ್ಕಾಗಿ ಐಶ್ವರ್ಯ ಆನಂತರ ಹೋಗಿ ದೂರನ್ನು ಕೂಡ ಕೊಡ್ತಾರೆ. ಆಗ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿಯೂ ಕೂಡ ಆಗುತ್ತೆ. ಮತ್ತೊಂದು ಕಡೆಯಿಂದ ಐಶ್ವರ್ಯ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ. ಮತ್ತೊಂದು ಕಡೆಯಿಂದ ಸಲ್ಮಾನ್ ಖಾನ್ ಕೂಡ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ. ಇದೊಂದು ಗಲಾಟೆಯಿಂದಾಗಿ ಅವರಿಬ್ಬರ ನಡುವಿನ ಸಂಬಂಧ ಸಂಪೂರ್ಣವಾಗಿ ಬ್ರೇಕಪ್ ಹಂತಕ್ಕೆ ಬಂದ್ಬಿಡುತ್ತೆ. ಕಂಪ್ಲೀಟ್ ಆಗಿ ಬಿರುಕು ಬಂದ್ಬಿಡುತ್ತೆ. ಅಂತಿಮವಾಗಿ ಅಫಿಷಿಯಲಿ ಐಶ್ವರ್ಯ ಘೋಷಣೆ ಮಾಡಿಬಿಡ್ತಾರೆ, ನಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿದೆ, ನಾನು ಇನ್ನು ಮುಂದೆ ಸಲ್ಮಾನ್ ಖಾನ್ ಜೊತೆಗೆ ಇರೋದಿಲ್ಲ ಅಂತ. ಆದರೆ ಸಲ್ಮಾನ್ ಖಾನ್ಗೆ ಇದನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ನಿರಂತರವಾಗಿ ಒತ್ತಡವನ್ನು ಹೇರ್ತಾನೆ ಇರ್ತಾರಂತೆ. ಆಮೇಲೆ ಅಂತಿಮವಾಗಿ ಐಶ್ವರ್ಯ ಕುಟುಂಬಸ್ಥರು ಕೂಡ ದೂರನ್ನ ಕೊಟ್ಬಿಡ್ತಾರೆ, ಸಲ್ಮಾನ್ ಖಾನ್ ಕಾಟವನ್ನು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ. ಇದು ಸಲ್ಮಾನ್ ಖಾನ್ ಮತ್ತೆ ಐಶ್ವರ್ಯ ನಡುವಿನ ಸಂಬಂಧ. ಆಮೇಲೆ ಬ್ರೇಕಪ್ ಅದಿಷ್ಟಕ್ಕೆ ಮುಗಿಯೋದಿಲ್ಲ. ಆನಂತರ ಐಶ್ವರ್ಯ ವಿವೇಕ್ ಒಬೆರಾಯ್ ಜೊತೆಗೆ ತುಂಬಾ ಕ್ಲೋಸ್ ಆಗಿಬಿಡ್ತಾರೆ. ಅವರಿಬ್ರು ಕೂಡ ಡೇಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರಿಬ್ಬರ ನಡುವೆ ಹೊಸದೊಂದು ಲವ್ ಆಗೋದಿಕ್ಕೆ ಶುರುವಾಗುತ್ತೆ. ಆಗ ಸಲ್ಮಾನ್ ಖಾನ್ಗೆ ಇದನ್ನು ಸಹಿಸಿಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ವಿವೇಕ್ ಒಬೆರಾಯ್ಗೂ ಕೂಡ ಸಲ್ಮಾನ್ ಖಾನ್ ಬೆದರಿಕೆಯನ್ನು ಹಾಕಿದ್ರಂತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವೇಕ್ ಒಬೆರಾಯ್ ಅನಂತರ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತಾರೆ. ಆನಂತರ ವಿವೇಕ್ ಒಬೆರಾಯ್ಗೆ ಅವಕಾಶಗಳು ಕೂಡ ಕಡಿಮೆ ಆಗುತ್ತೆ. ಬಹಳ ಅದ್ಭುತವಾದಂಥ ಪ್ರತಿಭೆ ಇದ್ರೂ ಕೂಡ ಇದೊಂದು ಗಲಾಟೆಯಿಂದಾಗಿ ವಿವೇಕ್ ಒಬೆರಾಯ್ಗೂ ಕೂಡ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಅಂತಿಮವಾಗಿ 2005ರ ಸಂದರ್ಭದಲ್ಲಿ ವಿವೇಕ್ ಒಬೆರಾಯ್ ಮತ್ತು ಐಶ್ವರ್ಯ ನಡುವಿನ ಸಂಬಂಧವೂ ಕೂಡ ಬ್ರೇಕಪ್ ಆಗುತ್ತೆ. ಆನಂತರ ವಿವೇಕ್ ಒಬೆರಾಯ್ ಕೂಡ ಐಶ್ವರ್ಯ ಮೇಲೆ ನಾನಾ ರೀತಿಯಾದಂಥ ಆರೋಪಗಳನ್ನು ಹೊರಿಸಿದ್ರು. ಆನಂತರ ಅಭಿಷೇಕ್ ಬಚ್ಚನ್ ಜೊತೆಗೆ ಐಶ್ವರ್ಯ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂತಿಮವಾಗಿ 2007ರಲ್ಲಿ ಅಭಿಷೇಕ್ ಬಚ್ಚನ್ನ ಐಶ್ವರ್ಯ ಮದುವೆ ಆಗ್ತಾರೆ. ಇನ್ನು ಅಭಿಷೇಕ್ ಬಚ್ಚನ್ನ ಮದುವೆ ಆಗೋದಕ್ಕೂ ಕೂಡ ಒಂದು ಮೇನ್ ರೀಸನ್ ಇದೆ. ಉದ್ದೇಶಪೂರ್ವಕವಾಗಿ ಐಶ್ವರ್ಯ ಅಭಿಷೇಕ್ ಬಚ್ಚನ್ರನ್ನ ಚೂಸ್ ಮಾಡ್ತಾರೆ. ಕಾರಣ ಏನಪ್ಪ ಅಂದ್ರೆ, ಯಾರನ್ನೇ ಐಶ್ವರ್ಯ ಮದುವೆ ಆಗಿದ್ರು ಕೂಡ ಸಲ್ಮಾನ್ ಖಾನ್ ಬಿಡ್ತಾ ಇರಲಿಲ್ಲ. ಅದಕ್ಕೆ ಅಡ್ಡಿಪಡಿಸುವಂತ ಸಾಧ್ಯತೆ ಇತ್ತು ಅಥವಾ ಲೈಫ್ನಲ್ಲಿ ಎಂಟ್ರಿ ಆಗುವಂತ ಸಾಧ್ಯತೆ ಇತ್ತು. ಆದರೆ ಬಚ್ಚನ್ ಫ್ಯಾಮಿಲಿನ ಟಚ್ ಮಾಡುವಷ್ಟು ಧೈರ್ಯ ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಇರಲಿಲ್ಲ. ಅದು ಬಹಳ ದೊಡ್ಡ ಮಟ್ಟಿಗೆ ಬೇರೆ ಬೇರೆ ರೂಪವನ್ನು ಕೂಡ ಪಡಿತಾ ಇತ್ತು. ಈ ಕಾರಣಕ್ಕಾಗಿ ಒಂದು ಸೇಫ್ಟಿ ಉದ್ದೇಶದಿಂದ, ಸೆಕ್ಯೂರಿಟಿ ಉದ್ದೇಶದಿಂದ ಅಭಿಷೇಕ್ ಬಚ್ಚನ್ರನ್ನ ಐಶ್ವರ್ಯ ರೈ ಮದುವೆ ಆಗ್ತಾರೆ. ಸದ್ಯ ಆರಾಧ್ಯ ಅನ್ನುವಂಥ ಮಗಳಿದ್ದಾರೆ. ಬಹಳ ಅದ್ಭುತವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಸಿನಿಮಾ ಇಂಡಸ್ಟ್ರಿಯಿಂದಲೇ ಸ್ವಲ್ಪ ದೂರ ಉಳ್ಕೊಂಡಿದ್ದಾರೆ. ಆಗಾಗ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಈಗ ರಜನಿಕಾಂತ್ ಜೊತೆಗೆ ಮತ್ತೊಂದು ಸಿನಿಮಾ ಮಾಡ್ತಾರೆ ಎನ್ನುವಂಥ ಸುದ್ದಿಯೂ ಕೂಡ ಇದೆ. ಇದು ಐಶ್ವರ್ಯ ಬದುಕಿನ ಒಂದಷ್ಟು ವಿಚಾರಗಳು. ಇನ್ನು ಸಲ್ಮಾನ್ ಖಾನ್ ಬದುಕಿನಲ್ಲೂ ಕೂಡ ಸಾಕಷ್ಟು ಜನ ಬಂದು ಹೋದ್ರು ಬಿಡಿ. ಆನಂತರ ಐಶ್ವರ್ಯ ಆದಮೇಲೆ ಕತ್ರಿನಾ ಕೈಫ್ ಬರ್ತಾರೆ. ಆಮೇಲೆ ಬೇರೆ ಬೇರೆ ಒಂದಷ್ಟು ಜನರೆಲ್ಲರೂ ಕೂಡ ಬರ್ತಾರೆ. ಜಾಕ್ವಿಲಿನ್ ಫರ್ನಾಂಡಿಸ್ ಹೆಸರು ಕೇಳಿ ಬರುತ್ತೆ. ಬೇರೆ ಬೇರೆ ಎಲ್ಲರೂ ಕೂಡ ಬರ್ತಾರೆ. ಇನ್ನು ಐಶ್ವರ್ಯ ಬದುಕಿನಲ್ಲೂ ಕೂಡ ಒಂದಷ್ಟು ಜನ ಬಂದು ಅಂತಿಮವಾಗಿ ಅಭಿಷೇಕ್ ಬಚ್ಚನ್ಗೆ ಅವರ ಬದುಕಿನ ಅವೆಲ್ಲವೂ ಕೂಡ ಸ್ಟಾಪ್ ಆಗಿ ಹೊಸ ರೀತಿಯಾದಂಥ ಬದುಕು ಶುರುವಾಗಿ ಬಿಡುತ್ತೆ. ಒಟ್ಟಾರೆಯಾಗಿ ಸಿನಿಮಾ ಇಂಡಸ್ಟ್ರಿ ಅಂದಾಗ ನಾವೆಲ್ಲರೂ ಕೂಡ ಆರಾಧಿಸ್ತಿರ್ತೀವಿ. ಬಟ್ ಅವರ ವೈಯಕ್ತಿಕ ಬದುಕುಗಳು ಮಾತ್ರ ಈ ರೀತಿಯಾಗಿರುತ್ತೆ.